my pleasure to welcome our distinguished academic leaders and guests. A warm welcome to Mrs. I extend my respect to the East West institutions. Mrs. Pravina Prem Das, the principal of the East West Academy, Rajaji Nagar. And I Good morning, East West. At the outset, I would like to greet all the powerful, respectful, graceful and beautiful women over there. A very happy International Women's Day. Of our beloved founder, late CM Nagaraj Sir, we honor not just a man, but a visionary dream that transformed into an educational empire serving thousands across generations. Born on March 9, 1942 in Chandanahalli, Tumkur district, he rose from humble beginnings to become the mayor of Bangalore 2002-2003 and the architect of one of Karnataka's most prestigious educational institutions. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತಂದೆಯವರ 84ನೇ ಜನ್ಮದಿನದಂದು ಈ ಸಮಾರಂಭದಲ್ಲಿ ಒಂದೆರಡು ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಬೇಕು ಅಂತ ಬಯಸಿದ್ದೇನೆ. ನಾವು ಪ್ರತಿ ವರ್ಷ ಈ ಫೌಂಡರ್ಸ್ ಡೇ ಮಾಡಬೇಕಾದ್ರೆ ಏನಾರ ಒಂದು ಹೊಸದಾಗಿ ಹೊಸ ಸಂಸ್ಥೆ ಇರ್ಬೋದು ಅಥವಾ ಏನೋ ಹೊಸ ಯೋಜನೆ ಇರ್ಬೋದು ಒಂದು ಮಾಡ್ಕೊಂಡು ಬಂದಿದ್ದೀವಿ ಈ ಕಳೆದ 18 ವರ್ಷಗಳ ಕಾಲದಲ್ಲಿ. ಆವಾಗ whenever we used to announce it, we used to say it was a pet project. ಇದು CM ನಾಗರಾಜ್ ಅವರಿಗೆ ಭಾಳ ಹತ್ತಿರವಾದ ಒಂದು ಅವರ ಕನಸಾಗಿತ್ತು ಅಂತ ಹೇಳ್ಕೊಂಡೇ ಬಂದಿದ್ದೀವಿ. ಅದು ಯಾವುದೋ ಕನಸಿರಲಿಲ್ಲ. ಇವತ್ತು ಏನು ನಾವು ಈ CMNIT CMN ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇವತ್ತು ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದೀವೋ ಅದು ಅವರ ನಿಜವಾದ ಕನಸಾಗಿತ್ತು. ಈ ತಿರುಪತಿ ಎಜುಕೇಷನ್ ಸೊಸೈಟಿ ಇಲ್ಲಿ ಏನು ಇವತ್ತು
ನಾವು ಈ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ನೋಡ್ತಾ ಇದ್ದೀವೋ, ಈ ಜಾಗದಲ್ಲಿ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅವರಿದ್ದಾಗಲೇ ನಿರ್ಧಾರ ಮಾಡಿದರು. ಅವರ ಕೊನೆ ದಿನಗಳಲ್ಲಿ ಇಲ್ಲೊಂದು ಸಂಸ್ಥೆ ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜೇ ಮಾಡಬೇಕು ಅಂತ ನಿರ್ಧಾರ ಮಾಡಿದರು. ಅದನ್ನು ಅವರು ನಮ್ಮ ಡಾಕ್ಟರ್ ಕುಮಾರ್ ಅವರು ಹೇಳಿದಾಗೆ ನಮ್ಮ ಎಕ್ಸ್ ಪ್ರಿನ್ಸಿಪಾಲ್ ಆದ ಡಾಕ್ಟರ್ KNP ಬಾಲಸುಬ್ರಹ್ಮಣ್ಯ ಮೂರ್ತಿ ಅವರು ಇಲ್ಲಿ ಮಾಗಡಿ ರೋಡಲ್ಲಿರುವಂಥ ನಮ್ಮ ತಂದೆಯವರು ಸ್ಥಾಪಿಸಿದಂಥ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಪ್ರಿನ್ಸಿಪಾಲ್ ಆಗಿದ್ರು. ಆದರೆ ಅವರು ಆಗಲೇ ಅಲ್ಲಿ ರಾಜೀನಾಮೆ ಕೊಟ್ಟು PES ಕಾಲೇಜ್ನ ವೈಸ್ ಚಾನ್ಸಲರ್ ಆಗಿ ಅಪಾಯಿಂಟ್ ಮಾಡಿ ಅವ್ರು PES ಕಾಲೇಜ್ ಯೂನಿವರ್ಸಿಟಿ ಮಾಡೋದ್ರಲ್ಲಿ ಅವರಿಂದಲೇ PES ಕಾಲೇಜು PES ಯೂನಿವರ್ಸಿಟಿ ಆಗಿರೋದು. ಆಫ್ಟರ್ ದಟ್ he went and established Dayana Sagar University. Now he is advisor for Cambridge Institute of Technology, National Institute of National College, ಬಸವನಗುಡಿನಲ್ಲಿ ಅಲ್ಲಿ ಅವರು ನ್ಯಾಷನಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಡಿದ್ದಾರೆ. ಅದಕ್ಕೆ ಮತ್ತು CMN ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಮೂರ್ತಿ ಹಾಗೂ ಮಾಜಿ ವೈಸ್ ಚಾನ್ಸಲರ್ ಆಗಿರುವಂಥ ಡಾಕ್ಟರ್ ಕಿಂಚ ಅವರು ನಮ್ಮ ಅಡ್ವೈಸರ್ ಆಗಿದ್ದಾರೆ. ನಮ್ಮ ತಂದೆಯವರು ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಮೂರ್ತಿ ಅವರಿಗೆ ಇಲ್ಲೂ ಒಂದು ನೀವು ನಮ್ಮ ಸಂಸ್ಥೆಯಲ್ಲಿ ಇಲ್ಲ ಅನ್ನೋ ಪರವಾಗಿಲ್ಲ, ಇಲ್ಲೂ ಒಂದು ಕೂಡ ಒಂದು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅವ್ರ ಹತ್ರ ಒಂದು ಮಾತು ತಗೊಂಡಿದ್ವಿ. ನಮ್ಮ ತಂದೆಯವರು ತೀರೋದ್ಮೇಲೆ ಈ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಮೂರ್ತಿ is such a great man. He's been established in PES University and Dayana Sagar University, but he never missed, not even a single week. He used to always call me and tell, sir, ನಿಮ್ಮ ತಂದೆಗೆ ನಾನು ಮಾತು ಕೊಟ್ಟಿದ್ದೀನಿ, ಇಲ್ಲೊಂದು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಡ್ತೀನಿ, ದಯವಿಟ್ಟು ನೀವು ಮಾಡಬೇಕು, ನಿಮ್ಮ ತಂದೆಯವ್ರಿಗೆ ಕೊಟ್ಟಿರೋ ಮಾತನ್ನ ನೀವು ಉಳಿಸ್ಕೊಳ್ಬೇಕು ಅಂತ ನನಗೆ ಪ್ರತಿ ವಾರ ನಾನಂತ ಇನ್ಕ್ಲೂಡ್ ಮಾಡ್ತಾ ಹೋದೆ. ಆಮೇಲೆ ಪ್ರತಿ ತಿಂಗಳು ಅದನ್ನು ಇನ್ಕ್ಲೂಡ್ ಮಾಡ್ತಾ ಹೋದೆ. ಆಮೇಲೆ ಅವರು ಬಿಸಿ ಆಯಿತು, ಹಾಗೆಯೇ ಕಾಲ ಇತ್ತು. ನಾನು ಒಂದು ನಮ್ಮ ತಂದೆಯವ್ರು ತೀರೋದ್ಮೇಲೆ ಎಲ್ಲ ನಮ್ಮ ಏನು ಮಾತಾಡಬೇಕು ಗೊತ್ತಿಲ್ಲ. ಒಂದು 12 ವರ್ಷ 13 ವರ್ಷಗಳ ಕಾಲ ಹಾಗೆ ಸಾಕು ಹೋಯಿತು. ನಮ್ಮ ರವಿಕಿರಣ್ ಅವ್ರ ಜೊತೆ ನಾವು ಜೊತೆಗಿರಬೇಕು ಅಂತ ಜೊತೆಗೆ ಬಂದ್ಬಿಟ್ವಿ. ಆದರೆ ನನ್ನ ತಂದೆ ಇರ್ಬೇಕಾದ್ರೆ ನನ್ನನ್ನು ಮಾತು ಹೇಳಿದ್ರು, ಅವ್ನು ಮಾಡಿದ್ದೀನಿ, ನಿನ್ನ ಕತೆ ನಿಂದು, ಇನ್ನು ಮುಂದಕ್ಕೆ ಏನಿದ್ರು ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು, ಅವ್ರಿಗೂ ಇದೆ, ನೀನು ಎಸ್ಟಾಬ್ಲಿಷ್ ಮಾಡು ಅಂತ. ಬಟ್ ಆ 18 ವರ್ಷಗಳ ಕಾಲ ಅಥವಾ 12 ವರ್ಷಗಳ ಕಾಲ ರವಿಕಿರಣ್ ಅವರು ತೀರ್ಕೊಳ್ಳೋ ತನಕನೂ ಜೊತೆಗೆ ಇದ್ವಿ. ಮುಂದಕ್ಕೆ ಏನೇನು ಆಯಿತು ಅದ್ರ ಬಗ್ಗೆ ಎಲ್ಲ ಇವತ್ತು ಏನು ಪ್ರಸ್ತಾವನೆ ಮಾಡೋದು ಬೇಡ. ಕೊನೆಗೆ ಒಂದಿನ ನಿರ್ಧಾರ ಮಾಡಿದ್ವಿ, ನಾವು ಒಂದು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಡೋಣ ಹಾಗಂತ ಹೇಳಿ ನ್ಯಾಷನಲ್ ಬಾಲಸುಬ್ರಹ್ಮಣ್ಯ ಮೂರ್ತಿ ಸರ್ಗೆ ಫೋನ್ ಮಾಡಿದ್ರು. ಸರ್ ನನ್ನ ಬಂದು ಭೇಟಿ ಮಾಡಬೇಕು ಅಂತ, ನ್ಯಾಷನಲ್ ಕಾಲೇಜಿಗೆ ಬನ್ನಿ ಅಂತ. ಹೋಗಿ ಸರ್ ಈ ಥರ ಇವಾಗ ನಿರ್ಧಾರ ಮಾಡಿದ್ದೀನಿ, ಸಾರಿ ಯಾವಾಗ ತಪ್ಪಾಗೋಯ್ತು, ಇವಾಗ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಏನು ಹೇಳಿಲ್ಲ, ಸರ್ ಐ ಆಮ್ ವೆರಿ ಹ್ಯಾಪಿ, ಐ ವಿಲ್ ಬಿ ದೇರ್ ವಿತ್ ಯು ಆ್ಯಂಡ್ ಐ ವಿಲ್ ಗೈಡ್ ಯು ಇನ್ ಎಂಟೈರ್ ಪ್ರೋಸೆಸ್ ಆ್ಯಂಡ್ ಓನ್ಲಿ ಒನ್ ಥಿಂಗ್ ವಿ ವಾಂಟ್ ವಿತ್ ಯು ಫ್ರಮ್ ಯು. Today, engineering college is a very difficult thing to start and to get it. We give the best, then only we can survive in this competition. Otherwise, we cannot. If you don't have that mindset, you will not waste the time at the ಬಾಲಸುಬ್ರಹ್ಮಣ್ಯ ಸರ್ ಹೇಳಿದ್ದಾರೆ. ಅವರ ಮಾರ್ಗದರ್ಶನದಂತೆ ನಾನು ಆಮೇಲಿಂದ ಏನಿದ್ದು ರಿಕ್ವೈರ್ಮೆಂಟ್ಸ್ ಟು ಸ್ಟಾರ್ಟ್ ಇಂಜಿನಿಯರಿಂಗ್ ಕಾಲೇಜಿಂದ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೂ AICTE ಗೈಡ್ಲೈನ್ಸ್ಗಳು ರಿಕ್ವೈರ್ಮೆಂಟ್ಗಳನ್ನ ನೋಡಿದಾಗ ಇಟ್ ವಾಸ್ ಆಲ್ಮೋಸ್ಟ್ ಸಿಮಿಲರ್ ಟು ರಿಕ್ವೈರ್ಮೆಂಟ್ಸ್. ದ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ದ CBSE school. I wanted to have one more block for Institute of Technology, but later on we decided, and of course our principal Poonam Madam also here, I requested her, Madam, I want to convert your school into engineering college and I will make another facility for you. Next already a new school block is getting ready there. It will be ready in another 2 or 3 months time where she will be shifting her school there, and this building will be converted to engineering college. And with all latest with the guidelines of Balasubramanian Murthy and our very capable principal Dr. Kumar, we are going to have a best
institution here. So as you said, all your support is very much required. ಯಾಕಂದ್ರೆ 10 ಜನಕ್ಕೆ ಹೇಳಿದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ 8 ಜನ ಇರೋದೇ ಕ್ಲೋಸ್ ಮಾಡ್ತಾ ಇದ್ದಾರೆ, ನೀನು ಯಾಕಪ್ಪ ಹೋಗ್ತಾ ಇದೆಯಾ ಅಂತಾರೆ. ಸೊ ಅದೊಂಥರ ವೆನ್ ಯು ರಿಯಲೈಸ್ there is a saying in English, when you realize that what your parents or your father was telling right, by that time your children will be telling you what you are doing is not right. ಈ ದಿನ ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಯುತ CM ನಾಗರಾಜ್ ಅವರ ಜನ್ಮದಿನ. ನಾವೆಲ್ಲ ಸೇರಿ ಅವರ ಜನ್ಮದಿನನ ದೊಡ್ಡಸ್ತೆಯಿಂದ ಆಚರಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಕೃಷ್ಣಪ್ಪನವರೇ, ಶಾಂತಮ್ಮನವರೇ, ಶ್ರೀಯುತ ಕೃಷ್ಣಪ್ಪನವರು ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲ್ ಲಗ್ಗೆರೆಯ ಪ್ರೆಸಿಡೆಂಟ್, ಶ್ರೀಮತಿ ಶಾಂತಾಕೃಷ್ಣ, ಚೇರ್ಪರ್ಸನ್ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲ್ ಲಗ್ಗೆರೆ. ಈ ದಿನ ಇಲ್ಲಿ ನಿಂತಿದ್ದೀನಿ ಅಂತ ಹೇಳಬೇಕಾದ ಕಾರಣ CM ನಾಗರಾಜ್ ಜೊತೆಯಲ್ಲಿ ಅವರ ಸುಪುತ್ರರಾದ ಶಶಿಕಿರಣ್ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. CM ನಾಗರಾಜ್ ಅವರು ಈ ಒಂದು ಸ್ಥಳನ ಈ ಸಂಸ್ಥೆಗಾಗಿ ತಗೊಂಡು, ಆದರೆ ಈ ಕಟ್ಟಡನ ಕಟ್ಟುವಷ್ಟೊತ್ತಿಗೆ ಅವರು ಇರಲಿಲ್ಲ. ಅವರ ಪುತ್ರ ಈ ಒಂದು ಸುಂದರವಾದ ಕಟ್ಟಡವನ್ನು ಕಟ್ಟಿ, ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ, ಒಂದು ನರ್ಸಿಂಗ್ಗೆ ಮತ್ತು ಬೇರೆ ಕೋರ್ಸ್ಗಳಿಗೆ ನಾವು ಇಂಟರ್ವ್ಯೂ ಮಾಡೋಕ್ಕೆ ಕಲ್ಕತ್ತಾ, ಡೆಲ್ಲಿ ಎಲ್ಲ ನಾರ್ತ್ ಇಂಡಿಯಾ ಎಲ್ಲ ಹೋಗ್ತಾ ಇದ್ವಿ. ನಾನು ನಮ್ಮ ಯಜಮಾನರು ಕಲ್ಕತ್ತಾದಲ್ಲಿ ಒಂದು ಹೋಟೆಲ್, ದ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಅಂತ ಒಂದು ಹೋಟೆಲ್, ಆ ಹೋಟೆಲಲ್ಲಿ ನಾವು ಇಂಟರ್ವ್ಯೂ ಮಾಡ್ತಿದ್ವಿ. ಯಾಕೋ ನಮ್ಮ CM ನಾಗರಾಜ್ಗೆ ಗ್ರೇಟ್ ಈಸ್ಟರ್ನ್ ಅನ್ನೋದು ಒಳ್ಳೆ ಮನಸ್ಸಲ್ಲಿ ಉಳಿದುಬಿಟ್ಟಿತ್ತು ಅಂತ ಕಾಣ್ತದೆ. ಆದ್ದರಿಂದ ಈ ಶಾಲೆಗೆ ಗ್ರೇಟ್ ಈಸ್ಟರ್ನ್ ಅಂತ ಇಡಬೇಕು ಅಂತ ಆಸೆ ಆಗುತ್ತೆ ಅವರಿಗೆ. ಅವರ ಆಸೆನ ಅವರ ಪುತ್ರರಾದ ಶಶಿಕಿರಣ್ರವರು ನೆರವೇರಿಸಿಕೊಟ್ರು. ಈಗ ಅವರು ಈ ಶಾಲೆಯ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರ ಶ್ರೀಮತಿ, ನನ್ನ ಮುದ್ದಿನ ಸೊಸೆ ಮಮತಾ ಶಶಿಕಿರಣ್, ಅವನಿಗೆ ಹೇಗೆ ನಾನು ನಾಗರಾಜ್ ಸರ್ ಹಿಂದೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇದ್ದಾಳೆ ಅಂತ ಗಾದೆ ಇದೆ, ಗೊತ್ತಿಲ್ಲ. ನಾನು ಯಶಸ್ವಿ ಪುರುಷನ ಹಿಂದೆ ಇದ್ದ ಮಹಿಳೆಯದು ಇನ್ನೂ ಗೊತ್ತಿಲ್ಲ. CM ಮತ್ತು ಯಶಸ್ವಿ ಪುರುಷರೇ. ಅದೇ ರೀತಿ ಶಶಿಕಿರಣ್ಗೆ ಹಿಂದೆ ಯಶಸ್ವಿ ಪುರುಷ ಆಗ್ತಾ ಇದ್ದಾನೆ. ಅವರ ಹಿಂದೆ ಒಬ್ಬಳು ಸ್ತ್ರೀ ಇದ್ದಾಳೆ, ಮಹಿಳೆ ಇದ್ದಾಳೆ ಅಂತ ಹೇಳಿದ್ರೆ ಅವಳೆ ನಮ್ಮ ಸೊಸೆ ಮಮತಾ ಶಶಿಕಿರಣ್. ಅದೇ ರೀತಿ ಈಸ್ಟ್ ವೆಸ್ಟ್ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೀತಿತ್ತು. ಬರೀ ಚಿತ್ರಕಲಾ ಅಂತ ಅಲ್ಲ, ನಾಗರಾಜ್ ಅಲ್ಲ, ಶಶಿಕಿರಣ್ ಅಲ್ಲ, ಮಮತಾ ಅಲ್ಲ, ಇಲ್ಲಿ ಕುಳಿತಿರುವ ನೀರು. ನಿಮ್ಮ ಹಾಗೆ ಎಷ್ಟೋ ಜನ ಈ ಒಂದು ಸಂಸ್ಥೆಗಾಗಿ ದುಡಿದಿದ್ದಾರೆ. ದುಡಿದು ಈ ಒಂದು ಸಂಸ್ಥೆನ ಇಷ್ಟು ಮುಂದೆ ಬರೋ ಕಾರಣವೇ ನನ್ನಲ್ಲಿಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ದುಡಿತಾ ಇರೋವಾಗ ನಮ್ಮ ಸ್ಟಾಫ್ ಅಂತ ಹೇಳೋದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಾಗಿ
ನೋಡಿ ಕ್ಯಾಮ್ರಾ ನೋಡಿ